ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನವೆಂಬರ್ ತಿಂಗಳು, ನವೆಂಬರ್ ಕ್ರಾಂತಿ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಏನಿದೆ ಅದು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಕ್ಕೆ ಸಿದ್ಧತೆಯಂತೂ ನಡೆಸಿದ್ದಾರೆ. ಒಂದು ರೀತಿಯಲ್ಲಿ ಅವರು ಟೇಕ್ ಓವರ್ ಮಾಡದಂತೆಯೇ ವರ್ತನೆ ಮಾಡ್ತಿದ್ದಾರೆ. ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ಟ್ರೈಂಗ್ ಟು ಟೇಕ್ ಓವರ್ ಅಂತ ಅದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದ್ರ ಜೊತೆಗೆ ಅವರು ನಂಬಿಕೆ ಇಟ್ಟುಕೊಂಡಿದ್ದು ಹೈಕಮಾಂಡ್ ಮೇಲೆ. ಹೈಕಮಾಂಡ್ ತನ್ನನ್ನ ಈ ಬಾರಿ ಮುಖ್ಯಮಂತ್ರಿ ಮಾಡತ್ತೆ ಅನ್ನೋದು ಅವ್ರ ನಂಬಿಕೆ. ಆದರೆ ಇದನ್ನು ಮೀರಿದ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎರಡು ವಿಚಾರಗಳಿಗೆ ಬಹಳ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆಗಳೇನು, ಅದು ಮಹತ್ವ ಯಾಕೆ, ಅದರದ ಬಿಹೈಂಡ್ ದ ಲೈನ್ಸ್ ಏನಿದೆ ಅದನ್ನು ನಾನು ಇವತ್ತು ವಿಶ್ಲೇಷಣೆ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ಅವರು ಹೇಳಿದ್ದು ಬಹಳ ಇದುವರೆಗೆ ಮಾತನಾಡ್ತಾ ಇದ್ದಂತ ಅವರು ಇವತ್ತು ಒಂದು ಹೆಜ್ಜೆ ಮುಂದಿಟ್ಟು ಇಡೀ ಈ ಬೆಳವಣಿಗೆಗೆ ಹೊಸ ತಿರುವು ನೀಡಿದ್ದಾರೆ. ಅದು ಯಾವುದು ಗೊತ್ತಾ? ಅದನ್ನೇ ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದಾನೆ. ಒಂದು, ಯಾರೇ ಮುಖ್ಯಮಂತ್ರಿ ಆಗುವುದಿದ್ರೂ ಕೂಡ ಅವರಿಗೆ ಹೈಕಮಾಂಡ್ ಬೆಂಬಲ ಬೇಕು ಅನ್ನುವ ಮಾತು. ಈ ಮಾತು ಅವ್ರು ಹೊಸತಲ್ಲ. ಹೈಕಮಾಂಡ್ ಯಾರು ಹೇಳ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನ ಅವ್ರು ಮೊದಲಿನಿಂದನೇ ಹೇಳ್ತಾ ಇದ್ದಾರೆ. ಅದು ವಿಶೇಷ ಅಲ್ಲ. ಆದರೆ ಅದ್ರ ಜೊತೆಗೆ ಇನ್ನೊಂದು ಸಾಲನ್ನ ಅವ್ರು ಸೇರಿಸಿದ್ದಾರೆ. ಅದೇನಂದ್ರೆ ಹೈಕಮಾಂಡ್ ಬೆಂಬಲದ ಜೊತೆಗೆ ಅವರಿಗೆ ಶಾಸಕರ ಬೆಂಬಲವೂ ಬೇಕು ಮುಖ್ಯಮಂತ್ರಿ ಆಗುವುದಕ್ಕೆ. ಅಂದ್ರೆ ಅಖಾಡ ಈಸ್ ವೈಡ್ ಓಪನ್ ಅನ್ನುವ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡುತ್ತಿದ್ದಾರೆ. ಸೊ ಅವರು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಯಾರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಬಗ್ಗೆ ಪ್ರಶ್ನಿಸಿದಾಗ ಮುಖ್ಯಮಂತ್ರಿಗಳು ಈ ಮಾತನ್ನ ಮಾರ್ಮಿಕವಾಗಿ ಹೇಳಿದ್ರು. ಆ ಮೂಲಕ ಅವರು ಏನು ಸಂದೇಶವನ್ನು ಕೊಡ್ತಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಹೈಕಮಾಂಡ್ ನ ಬೆಂಬಲ ಬೇಕು, ಹೈಕಮಾಂಡ್ ಹೇಳಿದವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಹೇಳ್ತಲೇ ಅದಕ್ಕೊಂದು ಟ್ಯಾಗ್ ಲೈನ್ ಇದೆ. ಕೇವಲ ಹೈಕಮಾಂಡ್ ಮಾತ್ರ ಅಲ್ಲ, ಶಾಸಕರ ಬೆಂಬಲ ಬೇಕು ಅನ್ನೋದು. ಇದರ ಮೂಲಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಇದೆಯಾ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಅವರು ತೂರಿ ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಿದ್ದರೆ ಕೇವಲ ಹೈಕಮಾಂಡ್ ಸಾಕಾಗಲ್ಲ, ಶಾಸಕರ ಬೆಂಬಲ ಬೇಕು. ಸೊ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಏನಿದೆ ಆ ಬೆಂಬಲ ಸೀಮಿತವಾಗಿದೆ. ಅಂದ್ರೆ ಅವರಿಗೆ ಮೆಜಾರಿಟಿ, ಶಾಸಕಾಂಗ ಪಕ್ಷದಲ್ಲಿ ಮೆಜಾರಿಟಿ ಇಲ್ಲ. ಮೆಜಾರಿಟಿ ಅಂದ್ರೆ ಏನೋ, ಒಂದು 136 ಜನ ಕಾಂಗ್ರೆಸ್ ಶಾಸಕರಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸಕರು ಡಿ ಕೆ ಶಿವಕುಮಾರ್ ಬೆಂಬಲ ಕೊಟ್ಟರೆ ಶಾಸಕಾಂಗ ಪಕ್ಷದಲ್ಲಿ ಮೆಜಾರಿಟಿ ಅಂತ. ಈಗ ಬರುವ ಮಾಹಿತಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಸುಮಾರು 40 ರಿಂದ 50 ಶಾಸಕರ ಬೆಂಬಲ ಇರಬಹುದು ಅನ್ನುವುದು. ಸೊ ಇದನ್ನ ಈ ಮೂಲಕ ನೀವು ಶಾಸಕರ ಬೆಂಬಲ ಇಲ್ಲದೆ ಮುಖ್ಯಮಂತ್ರಿ ಆಗಕ್ಕಾಗಲ್ಲ, ನಿಮಗೆ ಶಾಸಕರ ಬೆಂಬಲ ಇಲ್ಲ. ಇದನ್ನ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಇದು ಇನ್ನೊಂದು ರೀತಿಯ ಸೂಚನೆಯೂ ಕಾರಣ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ನೋಡಿ, ಶಾಸಕಾಂಗ ಪಕ್ಷದಲ್ಲಿ ಬೆಂಬಲ ಇಲ್ಲದೆ ನೀವು ಯಾರನ್ನು ಮುಖ್ಯಮಂತ್ರಿ ಮಾಡೋದಾಗ್ಲಿ, ಮುಖ್ಯಮಂತ್ರಿಯನ್ನ ಬದಲಾಯಿಸೋದಾಗ್ಲಿ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಈ ಮೂಲಕ ಇಡೀ ಅಖಾಡ ಇದೆಯಲ್ಲ, ಅಖಾಡ ವೈಡ್ ಓಪನ್ ಆಗಿದೆ. ಅದರ ಜೊತೆಗೆ ಬೇರೆ ಬೇರೆ ಮುಖ್ಯಮಂತ್ರಿ ಸ್ಥಾನದ ಆಸಕ್ತಿ ಯಾರು ಹೊಂದಿದ್ದಾರೋ ಅವರು ಈಗ ಟವಲ್ ಹಾಕ್ಬೋದು. ಸೊ ಇದನ್ನು ಗಮನಿಸ್ತಾವ. ಇದ್ರ ಜೊತೆಗೆ ಏನು ಗೊತ್ತಾ, ಅಂತ ಅನಿವಾರ್ಯ ಸ್ಥಿತಿ ಬಂದ್ರೆ ಸಿದ್ದರಾಮಯ್ಯನವರು ಇನ್ನೊಬ್ಬರಿಗೆ ಬೆಂಬಲ ಕೊಡಬಹುದು ಹೊರತು ಡಿ ಕೆ ಶಿವಕುಮಾರಿಗೆ ಅಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗುತ್ತೆ. ಯಾರಿಗೆ? ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ಕೊಟ್ಟರು ಕೊಡ್ಬೋದು, ಡಾಕ್ಟರ್ ಪರಮೇಶ್ವರ್ ಅವರಿಗೆ ಬೆಂಬಲ ಕೊಟ್ಟರು ಕೊಡ್ಬೋದು, ಡಿ ಕೆ ಅವರಿಗೆ ಕೊಡುವ ಚಾನ್ಸಸ್ ಕಡಿಮೆ ಅಂತ ಅನಿಸ್ತಾ ಇದೆ. ಒಂದು ರೀತಿಯಲ್ಲಿ ಸಡ್ಡು ಹೊಡೆದಿದ್ದಾರೆ ಸಿದ್ದರಾಮಯ್ಯ.
ಮುಖ್ಯಮಂತ್ರಿ ಸ್ಥಾನ ಬದಲು ಬದಲು ಹೊಸ ಮುಖ್ಯಮಂತ್ರಿಗಳಂತ ಹೇಳ್ತಿದ್ರಲ್ಲ, ಶಾಸಕಾಂಗ ಪಕ್ಷದಲ್ಲಿ ತೋರಿಸಿ ನಿಮ್ಮ ಮೆಜಾರಿಟಿಯನ್ನ ಅಂತ. ಯೂಶುವಲಿ ಕಾಂಗ್ರೆಸ್ ಆಗಲಿ ಬಿಜೆಪಿಯಲ್ಲಿ ಒಂದಿದೆ, ಹೈಕಮಾಂಡ್ ಬದಲಾವಣೆ ಮಾಡಿದರೆ ಶಾಸಕರು ಒಪ್ಪಿಕೊಳ್ತಾರೆ ಅನ್ನೋದು, ಇದು ಸಂಪ್ರದಾಯ ಅಷ್ಟೇ. ಆದ್ರೆ ಎಲ್ಲ ಸಂದರ್ಭದಲ್ಲೂ ಹೀಗಾಗಲ್ಲ. ಒಬ್ಬ ಪ್ರಬಲ ನಾಯಕ ಇದ್ರೆ, ಅವ್ರು ಸೆಡ್ ಹೊಡೆದ್ರೆ ಅವರು ಸರ್ಕಾರವನ್ನ ಉಳಿಸಲೂಬಹುದು, ಉರುಳಿಸಲೂಬಹುದು. ಆದ್ರಿಂದ ಅಂತ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಈ ಜಂಕ್ಷನ್ನಲ್ಲಿ ತೆಗೆದುಕೊಳ್ಳುತ್ತಾ ಅನ್ನೋದು. ಯಾಕೆಂದ್ರೆ ಸಿದ್ದರಾಮಯ್ಯನವರ ಇವತ್ತಿನ ಮಾತು ಬಹಳ ಮುಖ್ಯವಾದ್ದು ಮತ್ತು ಬಹಳ ಮಹತ್ವದ್ದು. ಅವರ ಸ್ಟ್ಯಾಂಡ್ ನಲ್ಲಿ ಸ್ಪಷ್ಟತೆ ಇದೆ. ಬಹಳ ಸ್ಪಷ್ಟವಾಗಿ ಶಾಸಕಾಂಗ ಪಕ್ಷದಲ್ಲಿ ಬೆಂಬಲವನ್ನು ತೋರಿಸಿ, ಹಾಗಿದ್ರೆ ಡಿ ಕೆ ಶಿವಕುಮಾರ್ ಶಾಸಕರ ಬೆಂಬಲವನ್ನು ಕ್ರೋಢೀಕರಿಸುವ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರನ್ನ ಕ್ರೋಢೀಕರಿಸುವುದಕ್ಕೆ ಬೇಕಾದ ಸಂಪನ್ಮೂಲವನ್ನ ಅವರು ವ್ಯಯಿಸಬಲ್ಲರು, ಆ ಕೆಲಸವನ್ನು ಪ್ರಾರಂಭ ಮಾಡಬಲ್ಲರು ಅಂತ ಒಂದು ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ಬಂದ್ರೆ ಆಗ ಚಿತ್ರಣ ಹೇಗಾಗತ್ತೆ, ಏನ್ ಬದಲಾಗತ್ತೆ. ಸೊ ಒಂದು ನನಗನ್ನಿಸುವ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ನ ಬೆಂಬಲ ಒಂದೇ ಡಿ ಕೆ ಶಿವಕುಮಾರ್ ಅವರಿಗೆ ಶ್ರೀರಕ್ಷೆ. ಅದು ಬಿಟ್ಟು ಬೇರೆ ಶ್ರೀರಕ್ಷೆ ಅವರಿಗಿದ್ದಂಗೆ ಕಾಣ್ತಾ ಇಲ್ಲ. ಅವರ ಪೂರ್ಣ ನಂಬಿಕೆ ಹೈಕಮಾಂಡ್ ಮೇಲಿದೆ. ಆದ್ರೆ ಹೈಕಮಾಂಡ್ ಅದನ್ನ ಅಂತ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗುತ್ತಾ ಅಂತ. ಈ ಬಿಹಾರಿ ಎಲೆಕ್ಷನ್ ನಂತರ ನವೆಂಬರ್ ಡೆಡ್ ಲೈನ್ ಇರುತ್ತೆ, ನವೆಂಬರ್ ಡೆಡ್ ಲೈನ್ ಆಗಿದ್ರಂತ ಒಂದು ರಿಸ್ಕ್ ಅನ್ನು ತಗೊಳುತ್ತಾ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ. ಆದ್ರೆ ಅಖಾಡಕ್ಕೆ ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ, ಅವರು ತೊಡೆ ತಡ್ತಾ ಇದ್ದಾರೆ. ಅದು ಹೈಕಮಾಂಡ್ ವಿರುದ್ಧ ತಟ್ಟುವ ತೊಡೆನ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತಟ್ಟುವ ತೊಡೆನ, ಅಥವಾ ಇಬ್ಬರಿಗೂ ಅವರು ತೊಡೆ ತಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಇದೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಸೊ ಸಿದ್ದರಾಮಯ್ಯ ಇದೇ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ ಇನ್ನೊಂದು ಮಹತ್ವದ ವಿಚಾರ, ಅದು RSS ಸಂಬಂಧಪಟ್ಟಂತೆ ಈಗ ಒಂದು ಚರ್ಚೆ ಆಗ್ತಾ ಇದೆ. ಸೊ ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ಕೂಡ RSS ಏನಿದೆ, RSS ಅನ್ನ ನಿಯಂತ್ರಣ ಮಾಡುವ ಕೆಲಸ ಆಗ್ಬೇಕು ಅನ್ನೋದು. ಯಾಕಂದ್ರೆ ಪಥಸಂಚಲನ, ಲಾಠಿ ತಿರ್ಸೋದೆಲ್ಲ ಜೋರಾಗಿ ಶುರುವಾದ ಸಂದರ್ಭದಲ್ಲಿ ಈ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹರಿಪ್ರಸಾದ್ ಅವರು ಈ ಮಾತನ್ನ ತಮಿಳುನಾಡಿನಂತೆ ಮಾಡಿ ಈ ಬಗ್ಗೆ ಪ್ರಶ್ನಿಸಿದಾಗ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು ಇವತ್ತು ಬಾಗಲಕೋಟೆ ಪ್ರವಾಸದಲ್ಲಿ. ಸೊ ಈ ಬಗ್ಗೆ ತಮಿಳುನಾಡಿನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಅಧ್ಯಯನ ಮಾಡಿ ನೋಡಿ ಹೇಳಿ, ಅದೇ ರೀತಿ ಮಾಡೋಣ ಅನ್ನೋ ಅರ್ಥದಲ್ಲಿ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಇದನ್ನ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ದೇನೆ ಅಂತ. ಸೊ ಇದು ಕೂಡ ಬಹಳ ಮಹತ್ವದ ಬೆಳವಣಿಗೆ ಅಂತ. ಸೊ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಯಾವ ನಿಲುವೆಯನ್ನು ತಗೋತಾರೆ ಅನ್ನೋದು ಬಹಳ, ಯಾಕಂದ್ರೆ ಅವ್ರಿಗೆ RSS ಹತ್ರ ಸದಾವತ್ಸಲೆ ಮಾತೃಭೂಮಿ ಅನ್ನೋದೊಳಗೆ ಅವ್ರಿಗೆ ಇಷ್ಟ, ಅದನ್ನ ಪೂರ್ಣ ಹೇಳ್ತಾರೆ. ಅದ್ರ ಜೊತೆಗೆ ಇವತ್ತು ಕೂಡ ಅವ್ರು ಇನ್ನೊಂದು ಸಂದರ್ಭದಲ್ಲಿ RSS ಅನ್ನ ಇಂಡೈರೆಕ್ಟ್ಲಿ ಶ್ಲಾಘಿಸಿದ್ದಾರೆ. ಯಾವ್ದು ಗೊತ್ತಾ? ಸೊ ನಿನ್ನೆ ಘಟನೆ ನಡೀತಲ್ಲ, ಮುನಿರತ್ನಂ ಅವರ ಘಟನೆ. ಆ ಮುನಿರತ್ನಂ ಅವರ ಘಟನೆ ಗೊತ್ತಲ್ವಾ ನಿಮ್ಗೆಲ್ಲ? ಸೊ ಅವರು ಗಣವೇಶಧಾರಿಯಾಗಿ ಬಂದದ್ದು, ಕಾರ್ಯಕ್ರಮ ನುಗ್ಗಿತ್ತು, ತಮ್ಮನ್ನು ಕರೆದಿಲ್ಲ ಅಂತ ಹೇಳಿದ್ದು ಈ ಘಟನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಇದೆ ಇತಿಹಾಸವಿರುವ RSSಗೆ ನೋಡಿ ಆ ಮಾತನ್ನು ನೋಡಿ, ಇತಿಹಾಸವಿರುವ RSSಗೆ ಈ ಮುನಿರತ್ನಂ ಅವಮಾನ ಮಾಡಿದ್ದಾರೆ. ಅಂದ್ರೆ ಈ ಎರಡು ಪಾಟು, ಒಂದು ಮುನಿರತ್ನಂ ಅವಮಾನ ಮಾಡುವುದು, ಇನ್ನೊಂದು ಇತಿಹಾಸವಿರುವಂತ RSS ಇರುವ ಇತಿಹಾಸ ಯಾವುದು ಅಂತ ಅದನ್ನು ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಗ್ರಹಿಸಿದ್ದಾರೆ. RSS ಇತಿಹಾಸ ಅಂದ್ರೆ ಸಂಘ ಪರಿವಾರದ ಇತಿಹಾಸ. ಅವರು ಆ ಸಂಘ ಪರಿವಾರದ ಇತಿಹಾಸ ಅಂದ್ರೆ ಹಿಂದೂ ಮಹಾಸಭಾದ ಇತಿಹಾಸವನ್ನು ಅವರು ಪರಿಗಣಿಸಿದ್ದಾರ. ಸೊ ಹಿಂದೂ ಮಹಾಸಭಾ ಗೋಡ್ಸೆ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ್ರಲ್ಲ, ಅದಾದ್ಮೇಲೆ RSS ಮೇಲೆ ಕೂಡ ದೂರಿತ್ತು ಅನ್ನುವ ಇತಿಹಾಸ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಗೊತ್ತಾ? RSS 2 ಬಾರಿ ನಿಷೇಧ ಆಗಿತ್ತು ಅನ್ನುವುದು ಡಿ ಕೆ ಶಿವಕುಮಾರ್ ಗೊತ್ತಾ? ಆದ್ರೆ ಅವರು ಇಲ್ಲಿ RSS ಇತಿಹಾಸ ಅನ್ನುವುದನ್ನ ನೆಗೆಟಿವ್ ಅರ್ಥದಲ್ಲಿ ತೆಗೆದುಕೊಂಡಂತೆ ಕಾಣಲ್ಲ, ಅವರು ಪಾಸಿಟಿವ್ ಅರ್ಥದಲ್ಲಿ ತೆಗೆದುಕೊಂಡಂತೆ ಕಾಣುತ್ತೆ. ಅಂದ್ರೆ ಸ್ಟಿಲ್ ಅವರಿಗೆ RSS ಬಗ್ಗೆ ಪ್ರೀತಿ, ಗೌರವ ಎಲ್ಲ ಇದ್ದ ಕಾಣುತ್ತೆ. ಸೊ ಅವರಿಗಿರುವ ಬೇಸರ
ಮುನಿರತ್ನಂ RSSಗೆ ಇತಿಹಾಸಕ್ಕೆ ಅವಮಾನ ಮಾಡಿದ್ರು. RSS ಇತಿಹಾಸಕ್ಕೆ ಅವಮಾನ ಮಾಡಿದ್ದು ಅವರಿಗೆ ಬೇಸರವನ್ನು ಉಂಟು ಮಾಡಿದ್ರು. ಆದ್ರೆ ನಿಜವಾದ ಕಾಂಗ್ರೆಸ್ನಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ RSS ಇತಿಹಾಸಕ್ಕೆ ಅವಮಾನ ಮಾಡಿದ್ರೆ ಬೇಸರ ಆಗಲ್ಲ. ಯಾಕಂದ್ರೆ RSS ಇತಿಹಾಸ ಆಗಿದೆ ಅಲ್ವಾ. ಇವರು ಗಣವೇಶಧಾರಿಯಾಗಿ ಬಂದು ಎದುರುಗಡೆ ಗಾಂಧಿ ಫೋಟೋ ಹಿಡ್ಕೊಂಡು ಕಾಂಟ್ರಾಡಿಕ್ಟರಿ ಅದು. ಆ ಗಣವೇಶ ಅನ್ನೋದೇ ರಿಪ್ರೆಸೆಂಟ್ಸ್ ಡಿಫರೆಂಟ್. ಈ ಗಣವೇಶಕ್ಕೂ ಗೋಡ್ಸೆಗೂ ಬಹಳ ಹತ್ತಿರ ಸಂಬಂಧ ಇದೆ ಅಲ್ವಾ. ಹಾಗಿರುವಾಗ ಅವರು ಎದುರುಗಡೆ ಗಾಂಧಿ ಫೋಟೋವನ್ನು ಬೇರೆ ಹಿಡ್ಕೊಬಿಟ್ಟಿದ್ರು. ಪಾಪ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತು, ಹೊಸದಾಗಿ ಬಂದವ್ರ ಕತೆ ಅಷ್ಟೇ ಕಂಡ್ರೆ. ಹೊಸದಾಗಿ ಎಂಟ್ರಿ ತಗೊಂಡಿದಾರಲ್ಲ ಬಿಜೆಪಿಗೆ, ಅದಕ್ಕೆ ಹಿಂಗ ಆಗತ್ತೆ ಕಾಣ್ತಾ. ಆದ್ರೆ DK ಶಿವಕುಮಾರ್ ಅವರಿಗೆ RSS ಬಗ್ಗೆ ಈಗಲೂ ಅಪಾರವಾದ ಗೌರವ ಪ್ರೀತಿ ಇದ್ದಾಗ ಕಾಣುತ್ತೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಹೇಗೆ ಸ್ವೀಕಾರ ಮಾಡ್ತಾರೆ, ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ, ಇದು ಈ ಮುಖ್ಯಮಂತ್ರಿ ಸ್ಥಾನದ ಅವರ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತಾ, ಹೀಗೆ ಹಲವು ಪ್ರಶ್ನೆಗಳಿವೆ. ಇನಿವೆ ಕರ್ನಾಟಕದ ರಾಜಕಾರಣ ದಿನದಿಂದ ದಿನಕ್ಕೆ ರೋಚಕ ಹಂತಕ್ಕೆ ತಲುಪ್ತಾ ಇದೆ. ರೋಚಕ ಹಂತಕ್ಕೆ ಏನು ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ. ಇದು ನವೆಂಬರ್ನ ಯಾವ ರೀತಿ ಕ್ರಾಂತಿ, ಯಾರು ಕ್ರಾಂತಿ ಮಾಡ್ತಾರೆ? ಸೊ ಕಾಂಗ್ರೆಸ್ ಪಕ್ಷದ ಒಳಗಡೆ ಕ್ರಾಂತಿ ಆಗುತ್ತಾ, ಹೊರಗಡೆ ಕ್ರಾಂತಿ ಆಗುತ್ತಾ, ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತಾ, ಏನಾಗುತ್ತಾ ಗೊತ್ತಿಲ್ಲ. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಲೆಟ್ ಅಸ್ ಸಿ, ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.